ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ ಜೊತೆ ನಾನು ನಿಮ್ಮೊಂದಿಗಿದ್ದೀನಿ. ಒಂದು ಮೊಟ್ಟೆ ರೆಸಿಪಿ ಮಾಡ್ತಾ ಇರೋದು. ಅಂದರೆ ಇಲ್ಲಿ ನಾನು ಎಣ್ಣೆ ಸ್ವಲ್ಪನೂ ಇದಕ್ಕೆ ಬಳಸಲ್ಲ, ನೀರಲ್ಲಿ ಮಾಡ್ತಾ ಇರೋದು. ಸೂಪರ್ ಆಗಿರುತ್ತೆ. ಖಂಡಿತ ನೀವೆಲ್ಲರೂ ಇದನ್ನು ಟ್ರೈ ಮಾಡಿ ನೋಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ಎಲ್ಲ ನೋಡೋಣ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲೊಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ಅರ್ಧ ಈರುಳ್ಳಿ ಸಣ್ಣಕ್ಕೆ ತುಂಡು ಮಾಡಿ ಹಾಕಿದ್ದೀನಿ. ಆಮೇಲೆ ಒಂದು ಹಸಿಮೆಣಸಿನಕಾಯಿ ಕೂಡ ಹಾಕೊಂಡಿದ್ದೀನಿ. ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಇನ್ನು ಇದಕ್ಕೆ 1/4 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ ಮತ್ತು 1/4 ಟೀ ಸ್ಪೂನು ಕಾಳು ಮೆಣಸಿನ ಹುಡಿ ಹಾಕ್ತೀನಿ. ಒಂದ್ಸಲ ಇದನ್ನೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ಲಾಗಿ ಮಿಕ್ಸ್ ಆಗಲಿ. ನಾನು ಕಲ್ಲುಪ್ಪು ಇಲ್ಲಿ ಬಳಸಿರೋದು, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಇದಕ್ಕೆ ಬೇಕಾಗಿರೋದು ಮೊಟ್ಟೆ. ನಾನಿಲ್ಲಿ 2 ಮೊಟ್ಟೆ ಬಳಸ್ತಾ ಇದ್ದೀನಿ. ನಿಮ್ಗೆ ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರೆ ಜಾಸ್ತಿ ಬಳಸ್ಬೋದು, ಅವಾಗೆಲ್ಲ ಕೂಡ ಜಾಸ್ತಿ ತಗೊಂಡ್ರೆ ಆಯ್ತು. ನಾನಿಲ್ಲಿ 2 ಮೊಟ್ಟೆ ಮಾತ್ರ ಇಲ್ಲಿ ತಗೊಂಡಿರೋದು. 2 ಮೊಟ್ಟೆ ಕೂಡ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಟ್ಟೆ ಮಿಕ್ಸ್ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇದೆ, ಸಾಕು. ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನಾನೊಂದು ಕಬ್ಬಿಣದ ಪ್ಯಾನ್ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನಾನು ಎಣ್ಣೆ ಹಾಕ್ತಾ ಇಲ್ಲ, ಅದರ ಬದಲು ಬಿಸಿ ನೀರು, ಅಂದ್ರೆ ಇದು ಕಾವಲಿ ಕೂಡ ಚೆನ್ನಾಗಿ ಕಾದಿರಬೇಕು, ಬಿಸಿ ಆಗಿರಬೇಕು. ಅದಕ್ಕೆ ಬಿಸಿ ನೀರು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ನೀರು ಕೂಡ ಕುದೀತಾ ಇದೆ. ಈ ಕುದೀತಿರುವ ನೀರಿಗೆ ನಾವು ರೆಡಿ ಮಾಡಿಟ್ಟಂತಹ ಮೊಟ್ಟೆಯ ಮಿಕ್ಸ್ ಅನ್ನ ಈ ರೀತಿ ಹಾಕೋಬೇಕು. ಎಣ್ಣೆ ಹಾಕೊಂಡಿಲ್ಲ, ಸ್ವಲ್ಪನೂ ಎಣ್ಣೆ ಹಾಕೊಂಡಿಲ್ಲ ನಾನಿಲ್ಲಿ. ನೋಡಿ, ಇದನ್ನ ಈ ರೀತಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಫುಲ್ಲಾಗಿ ಒಂದ್ಸಲ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಫುಲ್ಲಾಗಿ ಸ್ಪ್ರೆಡ್ ಆಗ್ಲಿ ಈ ರೀತಿ. ನೋಡಿ, ಕರೆಕ್ಟ್ ಆಗಿ ಬೇಯ್ತಾ ಇದೆ. ಇನ್ನು ಇದನ್ನ ಮುಚ್ಚಿ ಬೇಯಿಸ್ಕೊಳ್ಳಿ. ಒಂದು ಬದಿ ಬೆಂದ ಮೇಲೆ ನಮಗೆ ಇದನ್ನ ತಿರುಗಿಸಿ ಹಾಕೋಬಹುದು. ಓಪನ್ ಮಾಡಿ ನೋಡೋಣ. ನೋಡಿ, ಈ ರೀತಿ ಇದೆ. ಇವಾಗ ಸ್ವಲ್ಪ ಬೇಯೋದಿಕ್ಕೆ ಬಾಕಿ ಇದೆ. ನೋಡಿ, ಸ್ವಲ್ಪ ಸೈಡ್ ಎಲ್ಲ ಈ ರೀತಿ ಎಬ್ಬಿಸ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಸ್ವಲ್ಪ ಬೇಯೋದಿಕ್ಕೆ ಇರೋದ್ರಿಂದ ನಾನು ಸ್ವಲ್ಪ ನೀರು ಪುನಃ ಸೇರಿಸ್ತಾ ಇದ್ದೀನಿ. ಅಂದ್ರೆ ನಾವು ಹಾಕಿರುವ ನೀರೆಲ್ಲ ಅದು ಎಳ್ಕೊಂಡಿದೆ, ಆದ ಕಾರಣ ಬಿಸಿ ನೀರು ಹಾಕೊಳ್ಳಿ. ಸ್ವಲ್ಪ ನೀರು ಪುನಃ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಲಿ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ರುಚಿಯಲ್ಲಿ ಯಾವುದೇ ವ್ಯತ್ಯಾಸ ಬರಲ್ಲ ಈ ರೀತಿ ನೀರಲ್ಲಿ ಹಾಕ್ಬಿಟ್ಟು ಬೇಯಿಸಿದ್ರು ಕೂಡ. ನೋಡಿ, ನಾನಿಲ್ಲಿ ಕಬ್ಬಿಣದ ಕಾವಲಿ ಆದ ಕಾರಣ ನಂಗೆ ಒಮ್ಮೆಲೆ ಎಬ್ಬಿಸೋದಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನ್ ಸ್ಟಿಕ್ ಆದ್ರೆ ತುಂಬಾ ಸುಲಭವಾಗಿ ಎಬ್ಬಿಸ್ಬೋದು. ಅದಕ್ಕೋಸ್ಕರ ನಾನು ಈ ರೀತಿ ತುಂಡು ಮಾಡಿ, ಈ ರೀತಿ ಪೀಸ್ ಮಾಡಿಬಿಟ್ಟು ಆಮೇಲೆ ತಿರುಗಿಸಿ ಹಾಕ್ತಾ ಇದ್ದೀನಿ. 2 ಬದಿ ಕೂಡ ಚೆನ್ನಾಗಿ ಫ್ರೈ ಬೇಯಲಿ. ನೋಡಿ, ಈ ರೀತಿ ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ. ನೋಡಿ, ಆರೋಗ್ಯಕರವಾಗಿರುವಂತ ಒಂದು ಮೊಟ್ಟೆಯ ಆಮ್ಲೆಟ್ ಇಲ್ಲಿ ರೆಡಿ ಆಗ್ತಾ ಇದೆ. ಸ್ವಲ್ಪನೂ ಒಂದು ಹನಿ ಎಣ್ಣೆನೂ ನಾವಿಲ್ಲಿ ಬಳಸಿಲ್ಲ. ಅಂದ್ರೆ ಇದು ಎಣ್ಣೆ ಸ್ವಲ್ಪನೂ ಇಷ್ಟಪಡದೆ ಫುಡ್ ತಿನ್ನೋರಿಗೆ ಖಂಡಿತ ಇದು ಟ್ರೈ ಮಾಡ್ಬೋದು. ರುಚಿಯಲ್ಲಿ ಯಾವುದೇ ವ್ಯತ್ಯಾಸ ಬರಲ್ಲ, ಕರೆಕ್ಟ್ ಆಗಿ ಸಿಗುತ್ತೆ, ಹೆಲ್ದಿ ಆಗಿರುತ್ತೆ. ಇದು ನಮಗೆ ಖಂಡಿತ ಇದನ್ನ ಟ್ರೈ ಮಾಡಿ ತಿನ್ಬೋದು. ನೋಡಿ, ರೆಡಿ ಆಗಿದೆ. ಇದನ್ನ ತೆಗಿತಾ ಇದ್ದೀನಿ. ಪೀಸ್ ಮಾಡಿಬಿಟ್ಟು ನಾನಿಲ್ಲಿ ತಿರುಗಿಸಿ ಹಾಕಿರೋದು ಕರೆಕ್ಟಾಗಿ ಸಿಕ್ಕಿದೆ ನಮಗೆ. ಸಾಕು, ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನಮ್ಮ ಮೊಟ್ಟೆಯ ಒಂದು ಎಣ್ಣೆ ಬಳಸದೆ ಮಾಡಿರುವಂತಹ ಮೊಟ್ಟೆಯ ಆಮ್ಲೆಟ್ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿಯಾಗಿರುತ್ತೆ. ಸ್ವಲ್ಪನೂ ಎಣ್ಣೆ ನಾವಿಲ್ಲಿ ಬಳಸಿಲ್ಲ. ನೋಡಿ, ಆದ್ರೆ ರುಚಿಯಲ್ಲಿ ಯಾವುದೇ ವ್ಯತ್ಯಾಸ ನಮಗೆ ಅಷ್ಟೇನು ಕಾಣಿಸಲ್ಲ. ಅಂದ್ರೆ ಅದೇ ರುಚಿ ನಮಗೆ ಸಿಗುತ್ತೆ. ನೀರಲ್ಲಿ ಬೇಯಿಸಿರೋದು ಅಂತ ಗೊತ್ತೇ ಆಗಲ್ಲ. ಖಂಡಿತ ನೀವೆಲ್ಲರೂ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.